ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಇದು ನಾವೆಲ್ಲರೂ ಕೂಡ ಕಲ್ತಿದ್ದು. ಆದರೆ ಈಗ ಇದನ್ನ ಯಾವ ರೀತಿ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದಿಂದಲೂ ಕೂಡ ಶಾಲೆಗಳಲ್ಲಿ ಗೊಂದಲ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಕುವೆಂಪು ಅವರ ಘೋಷವಾಕ್ಯವನ್ನೇ ಈಗ ಸಮಾಜ ಕಲ್ಯಾಣ ಇಲಾಖೆ ಬದಲಾವಣೆಯನ್ನ ಮಾಡಿದೆ. ಕೈ ಮುಗಿದು ಒಳಗೆ ಬಾ ಅನ್ನುವ ಬದಲಿಗೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ. ಕೈ ಮುಗಿದು ಒಳಗೆ ಬಾ ಅನ್ನೋದು ಗುಲಾಮಗಿರಿ ಸಂಕೇತ ಅಂತ ಇವರಿಗೆ, ಅದಕ್ಕೆ ಬದಲಾವಣೆಯನ್ನ ಮಾಡಿದ್ದಾರೆ. ನಿಮ್ಗೆ ಯಾವ್ಯಾವುದರಲ್ಲಿ ಗುಲಾಮಗಿರಿಯ ಸಂಕೇತ ಕಾಣಿಸುತ್ತೋ ಅರ್ಥ ಆಗೋದಿಲ್ಲ. ಇರಲಾರದು ಇರುವೆ ಬಿಟ್ಕೊಳ್ಳುವಂಥದ್ದು, ಮಕ್ಕಳ ಮನಸ್ಸಿನಲ್ಲಿ ಇಂಥ ಭಾವನೆಗಳನ್ನು ಹುಟ್ಟುಹಾಕುವಂಥದ್ದು, ಎಂಥ ಮನಸ್ಥಿತಿಗೆ ಹೋಗಿದ್ದೀರಾ? ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡೋಕ್ಕಾಗೋದಿಲ್ಲ ಇಲಾಖೆಗಳಿಗೆ. ಕೈ ಮುಗಿದು ಒಳಗೆ ಬಾ ಅಂದ್ರೆ ಇದರ ಅರ್ಥ ಏನು? ನಾಳೆ ವಿಧಾನಸೌಧದ ಮುಂಬಾಗಿಲಲ್ಲೂ ಕೂಡ ಒಂದು ಬರಹ ಇದೆ, ತೆಗೆದಾಕ್ಬಿಡಿ ಅದನ್ನು. ಅದು ಯಾಕೆ ಬೇಕು? ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಬದಲಿಗೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ, ಏನು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನ ಅಲ್ಲಿ ಹಾಕಿದಾಗ್ಲೇನೆ ಇರುತ್ತಾ? ಗುಲಾಮಗಿರಿಯ ಸಂಕೇತ ಅಂತೆ ಕೈ ಮುಗಿದು ಒಳಗೆ ಬಾ ಅನ್ನೋದು. ಕುವೆಂಪು ಅವ್ರದ್ದು ಬೇಕಾದಾಗ ಮಾತ್ರ ಬಳಕೆ ಮಾಡ್ಕೊಳ್ತೀರಾ, ಬೇಡದಾಗ ಬಿಸಾಕ್ತೀರಾ? ಏನು ಡಸ್ಟ್ಬಿನ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತೀರಾ? ಟಿಶ್ಯೂ ಪೇಪರ್ ರೀತಿಯಲ್ಲಿ? ಯಾರು ತಡೆಬುಡ ಇಲ್ವಾ ಯಾರಿಗೂ ಇಲ್ಲಿ? ಹೇಳೋರು ಕೇಳೋರು ಏನೂ ಇಲ್ಲ, ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ. ಮೊದಲಿದ್ದಂಥ ಘೋಷವಾಕ್ಯ ಕೈ ಮುಗಿದು ಒಳಗೆ ಬಾ ಅನ್ನೋದು, ಈಗ ಬದಲಾಗಿರುವಂಥ ಘೋಷವಾಕ್ಯ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ.